ಶಿಕಾರಿಪುರ ಮಂದಿಗೆ. ಹೀಗೆ ಏನಪ್ಪ ವಿಷಯ ಅಂತಂದರೆ, ಶಿಕಾರಿಪುರದಲ್ಲಿ 12ನೇ ತಾರೀಕು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಬುದ್ಧ ಧಮ್ಮ ಟ್ರಸ್ಟ್ ಶಿಕಾರಿಪುರ. ಏನಪ್ಪ ಈ ಒಂದು ಪ್ರತಿಭಟನೆಯ ಉದ್ದೇಶ ಅಂತಂದರೆ, ಏನು ಬಿಹಾರದಲ್ಲಿ ಬುದ್ಧಗಯಾ ಎಂಬ ಪ್ರದೇಶದಲ್ಲಿ ಬುದ್ಧನ ಜನ್ಮಸ್ಥಳ ಅಂತ ಹೇಳ್ತೀವಿ, ಅಲ್ಲಿ ಸುಮಾರು ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹಿತ ಸಂಘರ್ಷಗಳು ನಡೀತಾನೆ ಇದೆ. ಅಲ್ಲಿ ಬುದ್ಧ ಹುಟ್ಟಿರ್ತಕ್ಕಂಥ ಜಾಗ, ಅದನ್ನು ಪೂರ್ತಿ ನಮ್ಮ ಬೌದ್ಧರಿಗೆ ಅರ್ಪಣೆ ಮಾಡಬೇಕು ಅಂತೇಳಿ. ಆದರೆ 1949ರಲ್ಲಿ ಒಂದು ಕಾಯ್ದೆಯನ್ನು ಮಾಡಿ ಸುಮಾರು 4 ಜನ ಹಿಂದೂಗಳು ಮತ್ತು 4 ಜನ ಬೌದ್ಧರನ್ನು ಅದರ ಮೇಂಟೆನೆನ್ಸಿಗೆ ಬಿಡ್ತಾರೆ. ಅದರ ವಿರುದ್ಧ ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿಭಟನೆಗಳು ನಡೀತಾನೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಭಟನೆ ಬಹಳಷ್ಟು ಕಡೆ, ಅಂದರೆ ದೇಶದ ನಾನಾ ರಾಜ್ಯಗಳೆಂದು ತಾಲೂಕು ಮಟ್ಟದವರೆಗೂ ಸಹಿತ ಪ್ರತಿಭಟನೆಗಳು ನಡೀತಾ ಇದೆ. ಇದರ ಉದ್ದೇಶ ಇಷ್ಟೇ, ಬೌದ್ಧರ ಒಂದು ಬುದ್ಧ ನಿಲ್ಲಿಸತಕ್ಕಂಥ ಜಾಗವನ್ನು ನಮಗೆ ಕೊಡಬೇಕು, ಬೌದ್ಧರಿಗೆ ಕೊಡಬೇಕು, ಅಲ್ಲಿ ಹಿಂದೂಗಳು ಪೂಜೆ ಮಾಡಬಾರ್ದು ಅಂತಕ್ಕಂಥದ್ದೇ ಇದರ ಮೇನ್ ಉದ್ದೇಶ ಆಗಿದೆ. ಆಮೇಲೆ ಆ ಕಾಯ್ದೆ 1949 ಕಾಯ್ದೆಯನ್ನು ತೆಗಿಬೇಕು ಅಂತೇಳಿ ರಾಷ್ಟ್ರವ್ಯಾಪಿ ಮತ್ತು ದೆಹಲಿಯಲ್ಲಿ ಸಹಿತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಅದರ ಸ್ಮರಣಾರ್ಥ ನಾವು ಸಹಿತ ಬುದ್ಧ ಧಮ್ಮ ಟ್ರಸ್ಟ್ ಶಿಕಾರಿಪುರ ವತಿಯಿಂದ ಅಂಬೇಡ್ಕರ್ ವೃತ್ತದಿಂದ ಇಂಗ್ಲಿಷ್ ಮುಖಾಂತರ ಹೋಗಿ ತಹಸೀಲ್ದಾರಿಗೆ ಒಂದು ಮನವಿಯನ್ನು ಕೊಡ್ತೇವೆ. ಇದಕ್ಕೆ ಶಿಕಾರಿಪುರ ತಾಲೂಕಿನ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು, ವಿವಿಧ ಸಂಘಟನೆಗಳ ಸದಸ್ಯರುಗಳು, ಬುದ್ಧಿಜೀವಿಗಳು, ಬೋಧಿಷ್ಠರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ. ನಮಸ್ತೆ.